ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಾಹನ ದಟ್ಟಣೆಯಿಂದ ತೀವ್ರ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸುವಂತಹ ಸ್ಥಿತಿಯಾಗಿದೆ. ಪೊಲೀಸ್ ಇಲಾಖೆ ಟ್ರಾಫಿಕ್ ಸಮಸ್ಯೆಯನ್ನು ಕಂಟ್ರೋಲ್ ಭಾರಿ ಹರಸಾಹಸ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಕೊಡೋದಕ್ಕೆ. ಯಾಕಂದರೆ ಕಿರಿದಾದ ರಸ್ತೆಗಳು, ಜನರ ವಾಹನದ ಮೂಲಕ ಬೈಕ್ ಮೂಲಕ ಸಂಚರಿಸುವ ಒಂದು ವಾಹನಗಳು ಹೆಚ್ಚಾಗ್ತಾ ಇವೆ. ಅತಿ ದೊಡ್ಡ ತಾಲೂಕು ಆಗಿರೋದ್ರಿಂದ ಜನದಟ್ಟಣೆ ಕೂಡ ಜಾಸ್ತಿ ಆಗಿದೆ. ಅಥಣಿಯ ಹಲವು ಅಭಿವೃದ್ಧಿಗಳು ನಿರಾಶೆ ಆಗ್ತಾ ಇದ್ದಾವೆ. ಯಾಕಂದರೆ ಕೆರೆ ಅಭಿವೃದ್ಧಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಕೂಡ ಕಾಡ್ತಾ ಇದೆ. ಇನ್ನು ಇದನ್ನು ಒಂದು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪುರಸಭೆ, ನಗರಸಭೆ, ಮೂಲಭೂತ ಸೌಕರ್ಯಗಳು, ನೀರು ಮತ್ತು ಚರಂಡಿ, ಮೂತ್ರ ವಿಸರ್ಜನೆ, ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ, ಶಿವಯೋಗಿ ನಗರದಲ್ಲಿ ಮೋಟಗಿ ತೋಟ ಶಾಲೆಯಲ್ಲಿ 9, 10ನೇ ತರಗತಿವರೆಗೂ ಆರಂಭ, ಟ್ರಾಫಿಕ್ ಪೊಲೀಸ್ ಠಾಣೆ ಹಾಗೂ ಇದೇ ರೀತಿ ಹಲವು ಅಭಿವೃದ್ಧಿಗಳು ಈ ತಾಲೂಕಿನಲ್ಲಿ ಆಗಬೇಕಾಗಿದೆ. ಆದರೂ ಕೂಡ ಇನ್ನೂ ಕೂಡ ಆಗ್ತಾ ಇಲ್ಲ. ಈ ಅಭಿವೃದ್ಧಿ ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ತಾಲೂಕಿನ ಜನತೆಯಲ್ಲಿ ಮೂಡಿದೆ. ಯಾವಾಗ ಅಥಣಿಗೆ ಒಲಿದು ಬರುತ್ತೆ ಎಲ್ಲ ಭಾಗ್ಯಗಳು ಅಂತ ಈಗಾಗಲೇ ಜನರು ಆ ನಿರಾಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಥಣಿ ತಾಲೂಕಿನ ಹಲವು ಅಭಿವೃದ್ಧಿಗಳು ಆಗಬೇಕಾಗಿದೆ. ಯಾಕಂದರೆ ಕೆರೆ ಅಭಿವೃದ್ಧಿ ಆಗ್ಬೋದು, ಶ್ರೀ ಮುರುಗೇಂದ್ರ ಶಿವಯೋಗಿಗಳ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗಬೇಕು, ಶ್ರೀ ಸಿದ್ದೇಶ್ವರ ವಿಮಾನ ನಿಲ್ದಾಣ, ಟ್ರಾಫಿಕ್ ಸಮಸ್ಯೆ ಎಲ್ಲವನ್ನ ಕೂಡ ಅಭಿವೃದ್ಧಿ ಮಾಡುವಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನಿರಾಶೆಯನ್ನು ತೋರ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಅಥಣಿ ತಾಲೂಕಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿವೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಈ ಒಂದು ಅಧಿವೇಶನದಲ್ಲಿ ಚರ್ಚಿಸಿ ಅಭಿವೃದ್ಧಿಗೆ ಯೋಜನೆ ಜಾರಿಗೆ ತಂದು ಅಥಣಿಯನ್ನು ಅಭಿವೃದ್ಧಿ ಮಾಡ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ಮಹಾಯುದ್ಧ ನ್ಯೂಸ್, ಅಥಣಿ. ಯಾರು